ಬೌದ್ಧ ಸಮ್ಮೇಳನದಲ್ಲಿ ಅದನ್ನು ಅವರು ಮನವಿ ಕೊಟ್ಟಿದ್ದಾರೆ. ಕನ್ನಡ ಸಂಸ್ಕೃತಿ ಇಲಾಖೆ ಪರಿಶೀಲನೆ ಮಾಡ್ತಾಯಿದೆ. ಈಗ ದೇವರಾಜ ಅರಸು ಪ್ರತಿಮೆನ ರೆಡಿಯಾಗಿದೆ, ಬಟ್ ಇನಾಗ್ರೇಷನ್ ಮಾಡಿಲ್ಲ. 3ನೇ ತಾರೀಕು CM ಬರ್ತು, ನಾಳೆ ನಾಡಿದ್ದು ಅವತ್ತು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಅವ್ರ ಗಮನಕ್ಕೆ ತಂದಿದ್ದೀನಿ. 3ನೇ ತಾರೀಕು ಮಾಡೋಣ ಅಂತೇಳಿ ಸಮಯ ಇರಲಿಲ್ಲ. ನಮ್ಮ ಕನ್ನಡ ಹೋರಾಟಗಾರರು ನನಗೆ ಅನೇಕ ಬಾರಿ ತಿಳಿಸಿದರು. ಸೊ ಅದಕ್ಕೆ ನಾವೇ ಮಾಡಿಬಿಡೋ ಬದಲು ಮುಖ್ಯಮಂತ್ರಿಗಳಿಗೆ ಆಗಬೇಕು ಅಂತ ನನ್ನ ಮೇಲೆ ಅದಕ್ಕೆ ಹೆಚ್ಚು ಮಹತ್ವ ಬರುತ್ತೆ ಅಂತೇಳಿ ನಾಡಿದ್ದು ಮುಖ್ಯಮಂತ್ರಿಗಳು ಬರ್ತಾರೆ, ಅವ್ರ ಕೈಲಿಂದ ನಾನು ಉದ್ಘಾಟನೆ ಅನಾವರಣ ಮಾಡಿದೆ. ಓಕೆ ಡಾಕ್ಟರ್, ಇದ್ರ ನಡುವೆ ಈಗ ನವೆಂಬರ್ ಕ್ರಾಂತಿ ಬಗ್ಗೆ ಕೇಳಲೇಬೇಕು, ಚರ್ಚೆ ಭಾಳ ದೊಡ್ಡದಿದೆ. ಏನು ಚರ್ಚೆ ಅಥವಾ ಕ್ರಾಂತಿ ಅಂತ ಏನೂ ಇಲ್ಲ. ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸದ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾರೆ, ಅವರು ಮುಂದುವರೆದಿದ್ದಾರೆ. ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡಿ. ಯಾಕಂದರೆ ಮೊದಲೇ ಸಿದ್ದರಾಮಯ್ಯ ಅವರು 2.5 ವರ್ಷ ಆಗಿದೆ, ಅಂದರೆ 5 ವರ್ಷ ಇರಬೇಕು ಅಂತಂದರೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತ. ಹೈಕಮಾಂಡ್ ಏನಾಗಬೇಕು ಅನ್ನೋದು ತೀರ್ಮಾನ ಮಾಡ್ತೀವಿ. ಎಲ್ಲ ವಿಷಯಗಳು ಹೈಕಮಾಂಡ್ ಆಗಿರೋದು. ಅದ್ರ ಹೊರತುಪಡಿಸು ಕ್ರಾಂತಿ ಭ್ರಾಂತಿ ಏನೂ ಇಲ್ಲ. ಸಂಪುಟ ಪುನರಚನೆ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಅದು ಆಸೆಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಆಸೆ ವ್ಯಕ್ತ ಮಾಡೋದು, ಆಸೆ ಇಟ್ಕೊಳ್ಳೋದು ತಪ್ಪೇನಿಲ್ಲ. ಅಂತಿಮವಾಗಿ ಏನಾಗಬೇಕು, ಯಾರಿಗಾಗಬೇಕು ಅನ್ನೋದು ಹೈಕಮಾಂಡೇ ತೀರ್ಮಾನ ಮಾಡ್ತಾರೆ. ಸಚಿವ ಸಂಪುಟ ಸಭೆಯಲ್ಲಿ ನೀವು ಜಾರ್ಜ್ ಅವರ ಜಗಳಾಡಿದ್ರು ಅನ್ನುವಂಥದ್ದು ಸಚಿವ ಸಂಪುಟ ಸೇರೋದೇ ವಿಷಯಗಳನ್ನ ಮಂಡನೆ ಆದಾಗ ಚರ್ಚೆ ಮಾಡೋಕ್ಕೆ. ಆ ಚರ್ಚೆ ಆರೋಗ್ಯಕರವಿತ್ತು ಮತ್ತು ವಿಷಯಕ್ಕೆ ಪೂರಕವಾಗಿತ್ತು. ಅದು ಪರಿಹಾರ ಆಯಿತು ಅಷ್ಟೇ.